हेलो फ्रेंड्स, वेलकम बैक टू अवर यूट्यूब चैनल। ಫ್ರೆಂಡ್ಸ್, ನೀವೇನಾದ್ರೂ ಮೀಶೋದಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಏನಕ್ಕಂದ್ರೆ ಫ್ರೆಂಡ್ಸ್, ಇಲ್ಲೊಂದು ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕಿದ್ದೀನಿ ನೋಡಿ. ಇದನ್ನ ನೋಡ್ಬಿಟ್ಟು ನೀವು ತಿಳ್ಕೊಳ್ಬಹುದು. ಜಸ್ಟ್ ನಾನು ನಿಮಗೆ ಮೀಶೋ ರಿಲೇಟೆಡ್ ಏನ್ ವಿಡಿಯೋಸ್ ನ ಮಾಡಿದ್ದೀನಿ ಇದ್ರಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಅಂತ, ಮತ್ತೆ ಮೀಶೋ ಅಫಿಲಿಯೇಟ್ ನಿಜವಾಗ್ಲೂ ವರ್ಕ್ ಆಗುತ್ತಾ, ಕಮಿಷನ್ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ ಅಂತ ನಾನು ಕೆಲವೊಂದು ಮನೆಯಲ್ಲೇ ತರಿಸಿರುವಂತಹ ಪ್ರಾಡಕ್ಟ್ ಗಳನ್ನ ರಿವ್ಯೂ ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಓಕೆನಾ, ತುಂಬಾ ಕಮ್ಮಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಏನಕ್ಕಂದ್ರೆ ನನಗೆ ಅಷ್ಟು ಟೈಮ್ ಇರ್ತಿರಲಿಲ್ಲ. ಹಾಗಾಗಿ ಒಂದು 5 ರಿಂದ 6 ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಆದ್ರೂ ನನಗೆ ಇಷ್ಟು ಕಮಿಷನ್ ಬಂದಿದೆ. ನಾನು ಅದಕ್ಕೆ ಯಾವುದೇ ರೀತಿ ಟೈಮ್ ನ ಕೊಡದಲೆ ಒಂದ್ 2-3 ವಿಡಿಯೋಸ್ ಮಾಡಿದ್ರು ಕೂಡ ನನಗೆ ಇಷ್ಟು ಕಮಿಷನ್ ಬಂದಿದೆ. ಆದ್ರೆ ನೀವು ಕೂಡ ಈ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಕೂಡ ಮೀಶೋ ಕ್ರಿಯೇಟರ್ ಆಗಿ ಈ ರೀತಿ ಪ್ರಾಡಕ್ಟ್ ಅನ್ನ ತರಿಸಿ ರಿವ್ಯೂ ವಿಡಿಯೋ ಮಾಡಿಬಿಟ್ಟು ದಿನಕ್ಕೆ 1-2 ರಿಂದ 3 ವಿಡಿಯೋಸ್ ಅಥವಾ ಡೈಲಿ 1 ವಿಡಿಯೋಸ್ ನ ನೀವು ಕೂಡ ಹಾಕ್ತಾ ಹೋದ್ರೆ ನಿಮಗೂ ಕೂಡ ಕಮಿಷನ್ಸ್ ಈ ರೀತಿ ಬರ್ತಾ ಹೋಗುತ್ತೆ. ಏನಕ್ಕಂದ್ರೆ ನಾನು ಟೈಮ್ ಕೊಡದಲೇನೆ ನನಗೆ ಇಷ್ಟು ಕಮಿಷನ್ ಬಂದಿದೆ. ನೀವು ಕೂಡ ವರ್ಕ್ ಮಾಡೋದ್ರಿಂದ ಮೀಶೋದಲ್ಲಿ ತುಂಬಾ ಚೆನ್ನಾಗಿ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡಬಹುದು. ಓಕೆನಾ, ಈ ಸ್ಕ್ರೀನ್ ರೆಕಾರ್ಡ್ ನ ನೀವೇ ನೋಡಬಹುದು. ಇವಾಗ ಬಂದ್ಬಿಟ್ಟು ನೀವೇನಾದ್ರೂ ನ್ಯೂ ಆಗಿ ಈ ವಿಡಿಯೋನ ನೋಡ್ತಿದ್ದು ನಿಮಗೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾನು ಯಾವ ರೀತಿ ವರ್ಕ್ ಮಾಡೋದು, ಯಾವ ರೀತಿ ಜಾಯ್ನ್ ಆಗೋದು ಅಂತ ಏನಾದ್ರೂ ಡೌಟ್ ಬರ್ತಿರ್ಬೋದು. ನನ್ನ ಚಾನಲ್ ಅಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಬಹುದು. ಮೀಶೋ ರಿಲೇಟೆಡ್ ನಾನು ಎಲ್ಲಾ ಡೀಟೇಲ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ನೀವು ಪಾರ್ಟ್ 1 ಇಂದ ಪಾರ್ಟ್ 7 to 8 ಪಾರ್ಟ್ಸ್ ಇದೆ, ಎಲ್ಲದನ್ನು ನೀವು ನೋಡ್ಕೊಳ್ಬಹುದು. ಅದ್ರಲ್ಲಿ ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ. ಯಾವ ರೀತಿ ನಾವು ಜಾಯ್ನ್ ಆಗೋದು, ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರೂ ನ್ಯೂ ಆಗಿದ್ರೆ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆನಾ, ಇನ್ನು ಬಂದ್ಬಿಟ್ಟು ನೀವೇನಾದ್ರೂ ಇವಾಗ ಮಾರ್ಕೆಟಿಂಗ್ ಮಾಡ್ತಿರೋ ಕೆಲವರಿಗೆ ಒಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ ಸೆಲ್ ಆಗ್ತಿಲ್ಲ, ನಾವ್ ಯಾವ ರೀತಿ ಸೆಲ್ ಮಾಡೋದು, ನಮಗೆ ಯಾವ್ದೇ ರೀತಿ ಕಮಿಷನ್ ಬರ್ತಿಲ್ಲ ಅನ್ನೋರಿಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ. ಸ್ಮಾರ್ಟ್ ವರ್ಕ್ ಯಾವ ರೀತಿ ಮಾಡೋದಂದ್ರೆ, ಮೀಶೋದಲ್ಲಿ ಈಗ ಬಂದ್ಬಿಟ್ಟು ಸಾವಿರ ಗಟ್ಲೆ ಲಕ್ಷ ಗಟ್ಲೆ ಪ್ರಾಡಕ್ಟ್ಸ್ ಗಳು ಅವೈಲೇಬಲ್ ಇದೆ ಅಲ್ವಾ. ನೀವೇನ್ ಮಾಡ್ಬೇಕು, ಇದರಲ್ಲಿ ಕಮಿಷನ್ ಯಾವ್ದಕ್ಕೆ ಜಾಸ್ತಿ ಬರ್ತಿದೆ, ಕಮಿಷನ್ ನಾನು ಯಾವ ರೀತಿ ವರ್ಕ್ ಮಾಡಿದ್ರೆ ನಂದು ಪ್ರಾಡಕ್ಟ್ ಸೆಲ್ ಆಗ್ತಾನೆ ಇರುತ್ತೆ. ಅಂದ್ರೆ ಈಗ ಒಂದು ಪ್ರಾಡಕ್ಟ್ ಅನ್ನ ತರಿಸಿ ಅದ್ ಮತ್ತೆ ಅವರು ನೆಕ್ಸ್ಟ್ ಅದೇ ಪ್ರಾಡಕ್ಟ್ ಅನ್ನ 1 ಮಂತ್ ಒಳಗಡೆ ಮತ್ತೆ ತರಿಸುವಂತ ಪ್ರಾಡಕ್ಟ್ ಆಗಿರ್ಬೇಕು. ಓಕೆನಾ, ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಎಕ್ಸಾಂಪಲ್ ಗೆ ಈಗ ಒಂದು ಕುರ್ತಿ ಸೆಟ್ ತಗೊಂಡ್ರು ಅಂದ್ರೆ ಮತ್ತೆ ಅದೇ ಕುರ್ತಿ ಸೆಟ್ ನ ನೆಕ್ಸ್ಟ್ ಮಂತ್ ಯಾರು ಅದನ್ನೇ ಬಂದ್ಬಿಟ್ಟು ರಿಟರ್ನ್ ಆಗಿ ಮತ್ತೆ ಬೈ ಮಾಡಲ್ಲ. ಏನಕ್ಕಂದ್ರೆ ನೀವು ಮಂತ್ಲಿ ಸೆಲ್ ಆಗುವಂತ ಪ್ರಾಡಕ್ಟ್ಸ್ ವರ್ಷಗಟ್ಲೆ ಸೆಲ್ ಆಗ್ಬೇಕು. ಒಬ್ರು ಬೈ ಮಾಡಿದ್ರು ಅಂದ್ರೆ ಅವ್ರು ಮತ್ತೆ ಬಂದ್ಬಿಟ್ಟು ಅದೇ ಪ್ರಾಡಕ್ಟ್ ನ ಬೈ ಮಾಡುವಂತಹ ಪ್ರಾಡಕ್ಟ್ ಆಗಿರ್ಬೇಕು. ಎವರ್ ಗ್ರೀನ್ ಪ್ರಾಡಕ್ಟ್ ಅಂತಾರೆ ಈ ರೀತಿ ಪ್ರಾಡಕ್ಟ್. ಓಕೆನಾ, ಈ ರೀತಿ ವರ್ಷಗಟ್ಲೆ ಸೆಲ್ ಆಗುವಂತಹ ಎವರ್ ಗ್ರೀನ್ ಪ್ರಾಡಕ್ಟ್ ಗಳನ್ನೇ ನೀವು ಏನ್ ಮಾಡಬೇಕು, ಅಫಿಲಿಯೇಟ್ ಮಾಡಬೇಕು. ಓಕೆನಾ, ಇದು ಬಂದ್ಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವೇನಾದ್ರೂ ಮಾಡ್ತಿದ್ರೆ ನೀವು ಈ ರೀತಿ ಸ್ವಲ್ಪ ನೋಡ್ಕೊಂಡು ಎವರ್ ಗ್ರೀನ್ ಪ್ರಾಡಕ್ಟ್ ಗಳನ್ನೇ ತಗೊಂಡ್ಬಿಟ್ಟು ನೀವು ಮಾಡ್ಬೇಕಾಗಿರುತ್ತೆ. ಇದರಿಂದ ನಿಮಗೆ ಜಸ್ಟ್ ಒಂದು 50 to 100 ಸೆಲ್ಸ್ ಆದ್ರೂ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಓಕೆನಾ, ಒಳ್ಳೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಜಸ್ಟ್ 50 to 60 ಸೆಲ್ ಆದ್ರೂ ಪರವಾಗಿಲ್ಲ ನಿಮಗೆ. ಇದಕ್ಕೆ ನೀವು ಯಾವ ರೀತಿ ಮಾಡಬೇಕು, ನಮಗೆ ಈ ರೀತಿ ನಾವು ಎವರ್ಗ್ರೀನ್ ಪ್ರಾಡಕ್ಟ್ ಅಂದ್ರೆ ನಾವು ಯಾವ್ದನ್ನ ತಗೊಳ್ಳೋದು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಟಾಪ್ 5 ಎವರ್ಗ್ರೀನ್ ಪ್ರಾಡಕ್ಟ್ಸ್ ಗಳನ್ನ. ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆನಾ, ನಾನು ಜಸ್ಟ್ 5 ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಿ. ಆದ್ರೆ ನೀವು ಇದರಲ್ಲಿ ನಿಮಗೆ ಈ ವಿಡಿಯೋನ ಫುಲ್ ಆಗಿ ನೋಡಿ ಈ ಎವರ್ಗ್ರೀನ್ ಪ್ರಾಡಕ್ಟ್ ಯಾವ್ದೆಲ್ಲ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ನಿಮಗೆ ಈಸಿ ಆಗುತ್ತೆ. ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಾಡಕ್ಟ್ಸ್ ಗಳನ್ನ ಮತ್ತೆ ನಾವು ತರಿಸ್ಕೊಳ್ಬಹುದು, ನಾವು ಯಾವ ರೀತಿ ಪ್ರಾಡಕ್ಟ್ ಇಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬಹುದು ಅಂತ. ಓಕೆನಾ, ಇದೆಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಓಕೆನಾ, ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ನೀವೇನಾದ್ರೂ ನ್ಯೂ ಆಗಿ ನನ್ನ ಚಾನಲ್ ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ. ಏನಕ್ಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬೇ ಆಗ್ತಿಲ್ಲ, ಲೈಕ್ ಕೂಡ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಲೈಕ್ ಮಾಡಿ ಹೋದ್ರೇನೆ ನನಗೆ ಮತ್ತೆ ನೆಕ್ಸ್ಟ್ ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ ನ ಮಾಡಕ್ಕೆ ನನಗೆ ಮೋಟಿವ್ ಆಗುತ್ತೆ. ಓಕೆನಾ, ಇದ್ರ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಹಾಗಿದ್ರೆ ನಿಮಗೆ ಒಂದು ಡೌಟ್ ಬರ್ತಿರ್ಬೋದು, ಯಾವ ರೀತಿ ಪ್ರಾಡಕ್ಟಿಂದ ನೀವು ನಿಮಗೆ ಅರ್ನಿಂಗ್ಸ್ ಆಗುತ್ತೆ, ಯಾವ ರೀತಿ ಪ್ರಾಡಕ್ಟಿಂದ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು, ಆ ರೀತಿಯ ಟಾಪ್ 5 ಪ್ರಾಡಕ್ಟನ್ನು ನಾನು ಮೀಶೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇದರಿಂದ ನಿಮಗೆ ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು ನೀವು. ಓಕೆನಾ, ಈ ರೀತಿ ಪ್ರಾಡಕ್ಟನ್ನು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳ್ಕೊಡ್ತೀನಿ ಈಗ 5 ಪ್ರಾಡಕ್ಟ್ಸ್ನ. ಅದು ಒಂದ್ಸಲ ನೀವು ತಿಳ್ಕೊಂಡ್ಬಿಟ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಬೋದು ಏನು ಅನ್ನೋದು. ಓಕೆನಾ, ನಂಬರ್ 1 ಅಲ್ಲಿದೆ ಈ ಸೋಪ್. ಇದೇನಿದೆ ಅಲ್ವಾ, ಮ್ಯಾಜಿಕ್ ಸೋಪ್ ಅಂತ ಇದೆ. ಸ್ಯಾಂಡಲ್ವುಡ್ ಅಂಡ್ ಸ್ಯಾಫ್ರಾನ್ ಮ್ಯಾಜಿಕ್ ಸೋಪ್ ಅಂತ ಇದೆ. ಈ ಸೋಪ್ ಇದೆಯಲ್ಲ, ಈ ಸೋಪ್ನ ನೀವು ಬೈ ಮಾಡಿ ಒಂದೊಳ್ಳೆ ಆ್ಯಡ್ ಅಂದರೆ ಒಂದೊಳ್ಳೆ ರಿವ್ಯೂ ವಿಡಿಯೋನ ಮಾಡಬಹುದು ನೀವು. ಅಂದರೆ ಹ್ಯಾಂಡ್ ಮೇಲೆ ಒಂದು ರಿವ್ಯೂ ವಿಡಿಯೋನ ಮಾಡಿ. ಇದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕಂದರೆ ಇದು ತುಂಬಾ 5 ಸ್ಟಾರ್ ರೇಟಿಂಗ್ಸ್ ಎಲ್ಲ ಬಂದಿದೆ, 4 ಸ್ಟಾರ್ ರೇಟಿಂಗ್ ಬಂದಿದೆ. ಅಂದರೂ ಕಸ್ಟಮರ್ ತುಂಬ ಬೈ ಮಾಡ್ತಾರೆ. ಇದನ್ನು ನೀವು ನೋಡ್ಬೋದು ರಿವ್ಯೂ. ಇದರಿಂದ
ತುಂಬ ಇದೆ ಇದರಲ್ಲಿ, ಓಕೆನಾ. ತುಂಬ ಜನ ಇವಾಗ ಬೈ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಪ್ರಾಡಕ್ಟು, ಓಕೆನಾ. ಇಲ್ಲಿ ನೋಡಿ ಎಷ್ಟು ಜನ ಬೈ ಮಾಡಿದ್ದಾರೆ ಅಂತ ನೋಡಿ, ತುಂಬ ಜನ ಬೈ ಮಾಡಿದ್ದಾರೆ. ಆದರೆ ಸೋಪ್ ಒಂದೇ ಇದು. ನಾನು ಇದನ್ನು ಏನಕ್ಕೆ ತೊಗೊಂಡಿಲ್ಲ ಅಂದರೆ ಇದರಲ್ಲಿ ಜಸ್ಟ್ ನನಗೆ ಮೀಶೋದಲ್ಲಿ 9.6% ಕಮಿಷನ್ ಇದೆ. ಸೇಮ್ ಅದೇ ಪ್ರಾಡಕ್ಟನ್ನು ನಾನಿಲ್ಲೂ ಸೇವ್ ಮಾಡಿ ತೋರಿಸ್ತೀನಿ ನೋಡಿ. 200 ರುಪೀಸ್ ಇದೆ, 25% ಕಮಿಷನ್ ಸಿಗ್ತಿದೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ, ಓಕೆನಾ. ಸೇಮ್ ಸೋಪೇ ಅದು, ಅದರಲ್ಲಿ ಏನಿದೆ ಅದೇ ಇದು ಕೂಡ, ಓಕೆನಾ. ಇದರೊಂದು ನೀವೊಂದು ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ಏನು ಮಾಡಬೇಕು, ತೋರಿಸ್ಬೇಕು. ಈ ಸೋಪಿಂದ ಈ ರೀತಿ ಬ್ರೈಟ್ನಿಂಗ್ ಸಿಗುತ್ತೆ ಅಂತೆಲ್ಲ ಹೇಳಿಬಿಟ್ಟು ಒಂದು ರಿವ್ಯೂ ವಿಡಿಯೋನ ಮಾಡೋದು ನಾವು ಅಷ್ಟೇ, ಓಕೆನಾ. ಜನಕ್ಕೆ ಇಷ್ಟ ಆಗಿಬಿಟ್ಟು ಏನು ಮಾಡ್ತಾರೆ, ಇದನ್ನು ಬೈ ಮಾಡ್ತಾರೆ. ಏನು ಮಾಡ್ತಾರೆ, ನಿಮ್ಮ ಲಿಂಕ್ ಥ್ರೂ ಬಂದುಬಿಟ್ಟು ಅವರು ಬೈ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ನೋಡಿ ಈ ಪ್ರಾಡಕ್ಟನ್ನು ಅವರು ಬೈ ಮಾಡಿದ್ರೆ ಜಸ್ಟ್ ಒಂದು ಪ್ರಾಡಕ್ಟನ್ನು ತೊಗೊಂಡ್ಬಿಟ್ಟು ಅವನು 1 ವರ್ಷಗಟ್ಟಲೆ ಯೂಸ್ ಮಾಡೋಕ್ಕಾಗಲ್ಲ. ಸೋಪನ್ನು ಯೂಸ್ ಮಾಡಿದ್ರು ಅಂದ್ರೂ ಎಷ್ಟು ದಿನ ಯೂಸ್ ಮಾಡ್ಬೋದು, 1 ವೀಕ್ 2 ವೀಕ್ ಅಥವಾ 1 ಮಂತ್ ಯೂಸ್ ಮಾಡ್ಬೋದು. 1 ಮಂತ್ ಆದಮೇಲೆ ಮತ್ತೆ ಬಂದುಬಿಟ್ಟು ಬೈ ಮಾಡಲೇಬೇಕು ಅವರು, ಏನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ. ಹಾಗಾಗಿ ಮತ್ತೆ ಬೈ ಮಾಡ್ತಾರೆ. ಟಾಪ್ 5 ಪ್ರಾಡಕ್ಟ್ಸಲ್ಲಿ ಬಂದುಬಿಟ್ಟು ಇದು ಫಸ್ಟ್ ಒನ್ನು. ಏನಕ್ಕಂದರೆ ಇದು ಎವರ್ಗ್ರೀನ್ ಪ್ರಾಡಕ್ಟ್, ಇದು ಕೂಡ ಜಾಸ್ತಿ ಸೆಲ್ ಆಗುವಂಥ ಒಂದು ಪ್ರಾಡಕ್ಟ್ ಇದು, ಓಕೆನಾ. ಬೈ ಮಾಡಿದವರು ಮತ್ತೆ ಮತ್ತೆ ಬೈ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಯಾವುದೇ ರೀತಿ ಅವ್ರು ಸ್ಟಾಪ್ ಮಾಡಲ್ಲ. 1 ಇಯರ್ ಒಂದ್ಸಲ ಬೈ ಮಾಡಿ 1 ಇಯರ್ ತನಕ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನೀವು ಅಂದ್ಕೊಳ್ತಿರ್ಬೋದು ಇದರ ರಿವ್ಯೂ ವಿಡಿಯೋ ಯಾವ ರೀತಿ ಮಾಡೋದಂತ. ಹೌ ಟು ಯೂಸ್ ಮ್ಯಾಜಿಕ್ ಸೋಪ್ ಅಂತ ಇದೆ ನೋಡಿ, ಈ ರೀತಿ. ಇದಾದಮೇಲೆ ಇಲ್ಲಿ ಪ್ರಾಡಕ್ಟ್ ತೋರಿಸಿದ್ದಾರೆ. ಇದರಲ್ಲಿ ಏನೇನು ಇದೆ ಅಂತೆಲ್ಲ ನೀವು ಹೇಳ್ಬೋದು. ರಿಮೂವ್ ಟ್ಯಾನ್ ಆ್ಯಂಡ್ ಬ್ರೈಟ್ ಅಪ್ ಯುವರ್ ಸ್ಕಿನ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಇದೆ. ನೀವು ವಿಡಿಯೋದಲ್ಲಿ ಹೇಳ್ಬೋದು ವಾಯ್ಸ್ ಓವರ್ ಮಾಡೋದಾದರೆ, ಇಲ್ಲ ನೀವು ಸಾಂಗ್ ಆ್ಯಡ್ ಮಾಡೋದಾದ್ರೂ ಸಾಂಗ್ ಆ್ಯಡ್ ಮಾಡಿಬಿಟ್ಟು ವಿಡಿಯೋ ತೋರಿಸ್ತಿದ್ರು ಅದರಲ್ಲಿ ತೋರಿಸ್ಬೋದು. ಈ ರೀತಿ ರಿಮೂವ್ ಟ್ಯಾನ್, ಬ್ರೈಟ್ ಅಪ್ ಯುವರ್ ಸ್ಕಿನ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಹಾಕಿಬಿಟ್ಟು, ಕೇಸರ್ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಅಂತ ಕೇಸರ್ ಅಂತ ಹಾಕಿ, ಸ್ಕಿನ್ ವೈಟ್ನಿಂಗ್ ಅಂತ ಹಾಕಿ, ಈ ರೀತಿ ಎಲ್ಲ ನೀವು ವೀಡಿಯೋದಲ್ಲಿ ಟೆಕ್ಸ್ಟ್ ಬರಿಬೋದು, ಓಕೆನಾ. ನೀವೇನು ರಿವ್ಯೂ ವಿಡಿಯೋ ಮಾಡ್ತಿದ್ರೆ ಅದರಲ್ಲಿ ಈ ರೀತಿ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿಬಿಟ್ಟು, ಸಾಂಗ್ನ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ನೀವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಇನ್ನು ಚಂದನ್ ಇದೆ, ಚಂದನಿಂದ ಸಾಫ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕೊಕೊನಟ್ ಆಯಿಲ್ ಇದೆ, ಮಾಯ್ಶ್ಚರೈಸ್ ಸ್ಕಿನ್, ಗೋಟ್ ಮಿಲ್ಕ್, ರಿಪೇರ್ ಡ್ಯಾಮೇಜ್ ಸ್ಕಿನ್ ಅಂತ ಎಲ್ಲ ಇದೆ, ಓಕೆನಾ. ಇದನ್ನೆಲ್ಲ ನೀವು ಟೆಕ್ಸ್ಟನ್ನು ಹಾಕ್ಬೋದು. ಇದರಿಂದ ಕೂಡ ಅವರು ಏನು ಮಾಡ್ತಾರೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಟ್ರಸ್ಟ್ ಮಾಡಿಬಿಟ್ಟು ಬೈ ಮಾಡ್ತಾರೆ. ಮತ್ತು ಇದು ಯಾವುದೇ ರೀತಿ ಬೈ ಮಾಡಿದ್ರೂ ನಿಮಗೆ ಯಾವುದೇ ರೀತಿ ಲಾಸ್ ಆಗೋಲ್ಲ. ಏನಕ್ಕೆ 200 ರುಪೀಸ್ ಪ್ರಾಡಕ್ಟ್ ಇದು. ಕಮಿಷನ್ ನಿಮಗೆ ಎಷ್ಟು ಸಿಗ್ತಿದೆ ಇಲ್ಲಿ, ಅಫಿಲಿಯೇಟ್ 25% ಕಮಿಷನ್ ಸಿಗ್ತಿದೆ, ಓಕೆನಾ. ಇದನ್ನು ನೋಡೋಣ ನಾವು ಮಲ್ಟಿಪಲ್ ಮಾಡಿ. ಜಸ್ಟ್ ಈಗ ನೋಡಿ, ಕ್ಯಾಲ್ಕುಲೇಟ್ ಆನ್ ಮಾಡ್ತೀನಿ, ಓಪನ್ ಮಾಡಿ. 200 ಇಂಟು 25%. ಒಬ್ಬರು ಈ ಸೋಪನ್ನು ಬೈ ಮಾಡಿದ್ರೆ 200 ರುಪೀಸಿಂದು ನಿಮಗೆ 25% ಕಮಿಷನ್ ಸಿಗ್ತಿದೆ ಅಲ್ವಾ. 200 ಇಂಟು 25 ಅಂತ ಹಾಕಿಬಿಟ್ಟು ನೀವೇ ನೋಡ್ಬೋದು, ಇಲ್ಲಿ 50 ರುಪೀಸ್ ಸಿಗ್ತಿದೆ ಒಬ್ಬರು ಬೈ ಮಾಡಿದ್ರೆ, ಓಕೆನಾ. ಎಷ್ಟು ಸಿಗ್ತಿದೆ ನಮಗೆ, 50 ರುಪೀಸ್ ಸಿಗ್ತಿದೆ ಒಬ್ಬರು ಬೈ ಮಾಡಿದ್ರೆ. ಅಂದರೆ 50 ರುಪೀಸ್ ಇಂಟು 10, ಒಂದು 10 ಜನ ಬೈ ಮಾಡಿದ್ರು ನಿಮಗೆ 500 ರೂಪಾಯಿ ಸಿಗ್ತಾ. 200 ರುಪೀಸ್ ಪ್ರಾಡಕ್ಟಿಂದ ನಿಮಗೆ 500 ರೂಪಾಯಿ ಸಿಕ್ಕಿದೆ, ಓಕೆನಾ. ಅದೇ ನಿಮ್ದು ಏನಾದರೂ ವಿಡಿಯೋ ವೈರಲ್ ಆಯಿತು, ಒಂದು 50 ಮೆಂಬರ್ಸ್ ತೊಗೊಂಡ್ರು ಅಂದ್ಕೊಳ್ಳಿ, 50 ರುಪೀಸ್ ಕಮಿಷನ್ ಬರ್ತಿದೆ ಒಬ್ಬರು ಬೈ ಮಾಡಿದ್ರೆ. ಅದೇ ನಿಮಗೆ ಒಂದು 50 ಜನ ತೊಗೊಂಡ್ರೆ 2500 ರುಪೀಸ್ ಜಸ್ಟ್ ಒಂದು ಸೋಪಿಂದ ನಿಮಗೆ ಸಿಗ್ತಿದೆ, ಓಕೆನಾ. ಒಂದು ವಿಡಿಯೋದಿಂದ ನಿಮಗೆ ಒಂದು 50 ಜನ ಬೈ ಮಾಡಿದ್ರು 1500 ರುಪೀಸ್ ಸಿಗ್ತಿದೆ, ಓಕೆನಾ. ಈ ರೀತಿ ನಾವು ಏನು ಮಾಡಬೇಕು, ಎವರ್ಗ್ರೀನ್ ಪ್ರಾಡಕ್ಟನ್ನು ಹುಡುಕ್ಬಿಟ್ಟು ಈ ರೀತಿ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು, ಓಕೆನಾ. ಒಬ್ಬರು ಬೈ ಮಾಡಿದ್ರು 50 ರೂಪಾಯಿ ಸಿಗ್ತಿದೆ ಅಂದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ ಒಂದು ವೀಡಿಯೋದಿಂದ. ಅಂದರೆ ನೀವು ಒಂದು ಸಲ ಇನ್ವೆಸ್ಟ್ ಮಾಡಿ ಒಂದು ವೀಡಿಯೋ ಮಾಡಿರ್ತೀರ ಅಷ್ಟೇ. ಜಸ್ಟ್ ಒಂದು ವೀಡಿಯೋದಿಂದ 50 ಜನ 100 ಜನ ತೊಗೊಂಡ್ರು ಅಂದರೆ ನಿಮಗೆ ಎಷ್ಟು ಕಮಿಷನ್ ಬರ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೋಡಿ, ಈಗ 100 ಜನ ತೊಗೊಂಡ್ರೆ 5000 ರೂಪಾಯಿ ಆರಾಮಾಗಾಯಿತು ನಿಮಗೆ. ಈ ರೀತಿ ನೋಡಿಕೊಂಡು ಮಾಡಬೇಕು. ಅದು ನಿಮಗೆ ಒಂದೇ ಸಲ ಎಲ್ಲ ಬಂದುಬಿಟ್ಟು ಬೈ ಮಾಡಲ್ಲ. ನಿಮ್ಮ ವೀಡಿಯೋ ಓಡ್ತಿದ್ದಂಗೆ ಬಂದು ತಗೊಳ್ತಾರೆ, ಓಕೆನಾ. ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂದರೆ 1 ಮಂತ್ 2 ಮಂತ್ 3 ಮಂತ್ 4 ಮಂತ್ ತನಕ ಇದು ಹೋಗ್ತಾನೆ ಇರುತ್ತೆ. ವ್ಯೂಸ್ ಹೋಗ್ತಿದ್ದಂಗೆ ಅಮೌಂಟ್ ಬರ್ತಾನೆ ಹೋಗುತ್ತೆ ನಿಮಗೆ, ಓಕೆನಾ. ಒಂದೇ ಸಲ ಎಲ್ಲ ಬಂದುಬಿಟ್ಟು 100 ಜನನೂ ತೊಗೊಂಡ್ರು 5000 ರೂಪಾಯಿ ಒಂದೇ ಸಲ ಅಮೌಂಟ್ ಸಿಕ್ತು ಅಂತಲ್ಲ, ಸ್ವಲ್ಪನೇ ಸಿಗ್ತಾ ಹೋಗುತ್ತೆ ಅಂತ, ಓಕೆನಾ. ಇದು ಅರ್ಥ ಆಯ್ತಾ. ಈ ರೀತಿ ನಮ್ಮದು ಫಸ್ಟ್ನೇ ಪ್ರಾಡಕ್ಟ್ ಎವರ್ಗ್ರೀನ್ ಪ್ರಾಡಕ್ಟ್ ಅಂದರೆ ಟಾಪ್ 5 ಪ್ರಾಡಕ್ಟಲ್ಲಿ ಫಸ್ಟ್ನೇ ಪ್ರಾಡಕ್ಟ್ ಬಂದುಬಿಟ್ಟು ಇದು, ಓಕೆನಾ. ಅರ್ಥ ಆಯ್ತಲ್ವಾ. ಇವಾಗ ನಿಮಗೊಂದು ಐಡಿಯಾ ಸಿಕ್ತಲ್ವಾ ಈ ಪ್ರಾಡಕ್ಟ್. ಇನ್ನು ನೆಕ್ಸ್ಟ್ ನಮ್ಮದು ಎವರ್ಗ್ರೀನ್ ಪ್ರಾಡಕ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ, ಇನ್ನು ನೆಕ್ಸ್ಟ್ ಒನ್ ಇವಾಗಿನ ಟೈಮಲ್ಲಿ ನಾನು ಇವಾಗ ಏನು ಸೋಪ್ ತೋರಿಸಿದ್ನಲ್ವ ಅದೇ ರೀತಿ ಏನಿದೆ ನಮಗೆ ಕ್ರೀಮ್ಸ್ಗಳು. ಇವಾಗ
ಏನು ವೀಕೆಂಡಲ್ಲಿ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ, ಆಫೀಸ್ ವರ್ಕ್ ಆಗಿರ್ಬೋದು, ಅದು ಇದು ಇಲ್ಲ ಮನೇಲಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ವೀಕೆಂಡಲ್ಲಿ ಒಂದು ಸಲ ಆದರೂ ಸ್ಕಿನ್ ಕೇರ್ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು. ಹಾಗಾಗಿ ಇವಾಗಿನ ಟೈಮಲ್ಲಿ ತುಂಬಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು, ಇವಾಗ ನೋಡಿ ಮಾಮಾರ್ತಿಂದು ಮುಲ್ತಾನಿ ಮಿಟ್ಟಿ ಏನಿದೆಯಲ್ವಾ, ಈ ಪ್ರಾಡಕ್ಟು ತುಂಬಾ ಸೆಲ್ ಆಗ್ತಿದೆ ಇವಾಗ. ಇನ್ಸ್ಟಾದಲ್ಲಿ ನೀವು ನೋಡ್ಬೋದು. ಜಸ್ಟ್ ಬರೀ ಮುಲ್ತಾನಿ ಮಿಟ್ಟಿ ಅಂತಲ್ಲ, ಎಲ್ಲ ಪ್ರಾಡಕ್ಟ್ಗಳು ಅಷ್ಟೇ. ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ, ಮುಲ್ತಾನಿ ಮಿಟ್ಟಿ ಆಗಿರ್ಬೋದು, ಅಥವಾ ಇದು ನೋಡಿ, ಇದು ಅಷ್ಟೇ ಹರ್ಬಲ್ ಮುಲ್ತಾನಿ ಮಿಟ್ಟಿ ಪೌಡರ್. ಇದೆಲ್ಲ ಮೀಶೋದಲ್ಲಿ ಸಿಗುತ್ತೆ ಅಂತ ತುಂಬ ಜನ ಗೊತ್ತೇ ಇಲ್ಲ. ಜಸ್ಟ್ ಡ್ರೆಸ್, ಕುರ್ತೀಸು, ಸ್ಯಾರಿ ಅದು ಮಾತ್ರ ತಗೊಳ್ತಾರೆ. ಇದೆಲ್ಲ ಟ್ರಸ್ಟೆಡ್ ಪ್ರಾಡಕ್ಟ್ ನೋಡಿ. ಇದರಲ್ಲೂ ಕೂಡ ನಿಮಗೆ ಒಳ್ಳೆ ಒಂದು ಕಮಿಷನ್ ಬರುತ್ತೆ ನೋಡಿ. ಮುಲ್ತಾನಿ ಮಿಟ್ಟಿ ಇದನ್ನು ಕೂಡ ಅಷ್ಟೇ ತುಂಬ ಜನ ಬಂದುಬಿಟ್ಟು ಬೈ ಮಾಡ್ತಾರೆ ಈ ಪ್ರಾಡಕ್ಟನ್ನೆಲ್ಲ ನೋಡಿ. 54 ಮೆಂಬರ್ಸ್ ಬೈ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ರೇಟಿಂಗ್ಸ್ ಕೂಡ ಸಿಕ್ಕಿದೆ. ರಿವ್ಯೂ ಕೂಡ ಚೆನ್ನಾಗಿ ಬಂದಿದೆ ಈ ಪ್ರಾಡಕ್ಟಿಗೂ ಕೂಡ. ನೋಡಿ ಇಲ್ಲಿ 21.5% ಕಮಿಷನ್ ಬಂದಿದೆ. ಇದರಿಂದನೂ ನೀವು ನೋಡ್ಬೋದು ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. 290 ರುಪೀಸ್ ಇದೆ ಒಂದು ಪ್ರಾಡಕ್ಟಿಗೆ. ಇದು ಕಮಿಷನ್ ಎಷ್ಟು ಬರ್ತಿದೆ? 21.5% ಕಮಿಷನ್ ಬರ್ತಿದೆ ನಿಮಗೆ. 47 ಅಂದರೆ 48 ರುಪೀಸ್ ಅಂತಲೇ ಇಟ್ಕೊಳ್ಳಿ. ಒಬ್ಬರು ಬೈ ಮಾಡಿದ್ರೆ ನಿಮಗೆ 48 ರುಪೀಸ್ ಸಿಗ್ತಿದೆ. ಓಕೆನಾ? 48 ರುಪೀಸ್ ಇಂಟು 10, 480 ರೂಪಾಯಿ ಸಿಗ್ತಿದೆ. ಜಸ್ಟ್ ನಿಮಗೆ ಒಂದು 10 ಮೆಂಬರ್ಸ್ ಬೈ ಮಾಡಿದ್ರು ಅಂದರೆ, ಅದೇ ಒಂದು 50 ಮೆಂಬರ್ಸ್ ಬೈ ಮಾಡಿದ್ರು ಅಂದರೆ 2400 ಸಿಗ್ತಿದೆ. ಒಂದು 100 ಮೆಂಬರ್ಸ್ ಬೈ ಮಾಡಿದ್ರು ಅಂದರೆ 4800. ನೋಡಿದ್ರಲ್ವಾ? ಈ ರೀತಿಯೂ ಸಿಗುತ್ತೆ ನಿಮಗೆ. ಆರಾಮಾಗಿ ಕಮಿಷನ್ಗಳು ಸಿಗುವಂಥ ಪ್ರಾಡಕ್ಟನ್ನೇ ನೋಡ್ಕೊಳ್ಬೇಕು ನೋಡಿ. ಸೇಮ್ ಬ್ರ್ಯಾಂಡು, ಸೇಮ್ ಇದು ಮುಲ್ತಾನಿ ಮಿಟ್ಟಿ, ಆದರೆ ಕಮಿಷನ್ ನೋಡಿ ಡಿಫ್ರೆನ್ಸ್ ಇದೆ. ಹಾಗಾಗಿ ಈ ರೀತಿ ಎವರ್ಗ್ರೀನ್ ಪ್ರಾಡಕ್ಟ್ ಮೇಲೆ ನೀವು ವರ್ಕ್ ಮಾಡಬೇಕು. ಜಸ್ಟ್ 165 ರುಪೀಸ್ಗೆ ಸಿಗ್ತಿತ್ತು. ನೀವು ಸ್ಟಾರ್ಟಿಂಗಲ್ಲಿ ಮಾಡೋರಾದರೆ ಕಮ್ಮಿ ಬಜೆಟಿಂದು ಮಾಡ್ಬೋದು. ಈ 290 ರುಪೀಸ್ ಆರಾಮಾಗಿ ತೊಗೊಳ್ತಾರೆ. ಓಕೆನಾ? ಎಷ್ಟೋ ಡ್ರೆಸ್ಸಿಗೆ, ಕುರ್ತೀಸ್ಗೆಲ್ಲ ಇನ್ವೆಸ್ಟ್ ಮಾಡೋರು 200 ರುಪೀಸ್ ಅಂದಿದ್ದೆ ಬೈ ಮಾಡಿಬಿಡ್ತಾರೆ. ಏನಕ್ಕಂದರೆ ಒಂದು ಸಲ ಯೂಸ್ ಮಾಡಿ ಹಾಳಾಗೋಂಥ ವಸ್ತು ಅಲ್ಲ ಇದು. 1 ಮಂತ್ ತನಕ ಯೂಸ್ ಮಾಡ್ಬೋದು ಅವರು. ಒಂದು ವೀಕ್ಲಿ ಒಂದು ಸಲ ಇದನ್ನು ಅಪ್ಲೈ ಮಾಡ್ತಾರೆ ಅಂದ್ರೂ 1 ಮಂತ್ ತನಕ ಯೂಸ್ ಮಾಡ್ತಾರೆ. ಅದ್ರ ಮತ್ತೆ ಇನ್ನೇನೆಂದರೆ ಇದರಲ್ಲೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿರೋದ್ರಿಂದ ತುಂಬ ಜನ ಬೈ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ ಸಿಗೋದ್ರಿಂದ ಮತ್ತೆ ಬೈ ಮಾಡೇ ಮಾಡ್ತಾರೆ. ಓಕೆನಾ? 1 ಮಂತಿಗೆ ಒಂದು ಸಲ ಬೈ ಮಾಡಿದ್ರು ಅಂದ್ರೂ ಆರಾಮಾಗಿ ವರ್ಷಗಟ್ಟಲೆ ಯೂಸ್ ಆಗುವಂಥನೇ ಪ್ರಾಡಕ್ಟ್, ವರ್ಷಗಟ್ಟಲೆ ಬೈ ಮಾಡುವಂಥನೇ ಪ್ರಾಡಕ್ಟ್ ಇದು. ಥರ್ಡ್ ಎವರ್ಗ್ರೀನ್ ಪ್ರಾಡಕ್ಟು ಇವಾಗಿನ ಟೈಮಲ್ಲಿ, ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆ. ಇವಾಗ ಸೀಸನಿಂಗ್ ಟೈಮ್ ಅಂದರೆ ಇವಾಗ ಈ ಸೀಸನಲ್ಲಿ ಏನು ಜಾಸ್ತಿ ಓಡುತ್ತೆ ಅಂತ ನೀವು ನೋಡಬೇಕು. ಈ ಸೀಸನಲ್ಲಿ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಲಂಚ್ ಬ್ಯಾಗ್ ಆಗಿರ್ಬೋದು, ಮತ್ತೇನು ಸ್ನ್ಯಾಕ್ಸ್ ಬಾಕ್ಸ್ ಆಗಿರ್ಬೋದು, ಲಂಚ್ ಬಾಕ್ಸ್ ಆಗಿರ್ಬೋದು, ಈ ರೀತಿ ಐಟಮ್ಸ್ಗಳು ಜಾಸ್ತಿ ಓಡುತ್ತೆ ನೋಡಿ. ಈಗ ಜಸ್ಟ್ ಒಂದು ಬ್ಯಾಗ್ ತೋರಿಸ್ತೀನಿ. 500 ರುಪೀಸ್ಗೆ ಸಿಗ್ತಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇದೆ, ಏನೇನಿದೆ, ಯಾವ ರೀತಿ ಕ್ಲೋತ್ ಇದೆ, ಎಲ್ಲ ಡೀಟೇಲ್ಸ್ ಇದೆ. ಮತ್ತು ನೋಡಿ ತುಂಬ ಜನ ಬೈ ಕೂಡ ಮಾಡಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ನೀವು ರಿವ್ಯೂನ ಚೆಕ್ ಮಾಡಿ. ಒಳ್ಳೆ ರಿವ್ಯೂ ಇದೆ ಅಂದರೆ ಆ ರೀತಿ ಪ್ರಾಡಕ್ಟನ್ನೇ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಗೋಲ್ಡ್ ಕ್ಯಾಟಗರಿಯಲ್ಲಿ ಬಂದಿದೆ. ಹಾಗಾಗಿ ಇದು ತುಂಬ ಒಳ್ಳೆ ಒಂದು ಕ್ವಾಲಿಟಿಯಲ್ಲಿರುವಂತಹ ಬ್ಯಾಗ್ ಇದು. ಓಕೆನಾ? ನೋಡ್ಬೋದು ನೀವು. ಇದರಿಂದ ಕೂಡ 565 ರುಪೀಸ್ ತೋರಿಸ್ತಿದೆ. 565 ರುಪೀಸಲ್ಲಿ 565 ಇಂಟು ಎಷ್ಟು ಕಮಿಷನ್ ಬರ್ತಿದೆ? 11.6% ಕಮಿಷನ್ ಬರ್ತಿದೆ ಇದರಲ್ಲಿ. ಜಸ್ಟ್ ಒಂದು ಬ್ಯಾಗಿಂದ ನಮಗೆ 65 ರುಪೀಸ್ ಬರ್ತಿದೆ. ಇವಾಗ ಸ್ಕೂಲ್ ಟೈಮ್ ಆಗಿರೋದ್ರಿಂದ 65 ರುಪೀಸ್ ಇಂಟು ಒಂದು 10 ಮೆಂಬರ್ಸ್ ತೊಗೊಂಡ್ರು 650 ರುಪೀಸ್ ಬಂತು. ಒಂದು ಬ್ಯಾಗ್ ನೀವು ಬೈ ಮಾಡಿದ್ವಿ, ಆ ಅಮೌಂಟ್ ನಿಮಗೆ ರಿಟರ್ನ್ ಸಿಕ್ತು. ಒಂದು 10 ಜನ ಮೆಂಬರ್ಸ್ ಬೈ ಮಾಡೋದ್ರಿಂದ. ಅದೇ ಒಂದು 100 ಜನ ತೊಗೊಂಡ್ರೆ 6500 ರುಪೀಸ್ ಬಂತು. ಆರಾಮಾಗಿ ನೀವು ಕೊಟ್ಟಿರೋ 500 ರುಪೀಸ್ ಬ್ಯಾಗಿಗೆ 6000 ರುಪೀಸ್ ನಿಮಗೆ ಕಮಿಷನೇ ಬರ್ತಿದೆ. ಓಕೆನಾ? ವೀಡಿಯೋಸ್ಗಳು ಅದೇ ರೀತಿ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಮಾಡಿ, ಅದರಿಂದ ನಿಮಗೆ ಜಾಸ್ತಿ ಜನ ಬೈ ಮಾಡ್ತಾರೆ. ನಿಮ್ಮ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಓಡುತ್ತೆ, ವ್ಯೂಸ್ ಕೂಡ ಬರುತ್ತೆ. ಇದು ಬಂದುಬಿಟ್ಟು ಇದು ಕೂಡ ಒಂದು ಎವರ್ಗ್ರೀನ್ ಪ್ರಾಡಕ್ಟು. ಏನು ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಲಂಚ್ ಬ್ಯಾಗಲ್ಲೂ ಕೂಡ ನೀವು ಕಮಿಷನ್ ನೋಡ್ಬೋದು. ಜಸ್ಟು 255 ರುಪೀಸ್ಗೆ ಬಾಕ್ಸ್ ಸಿಗ್ತಿದೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಸ್ನ್ಯಾಕ್ಸ್ ಹಾಕ್ಬೋದು, ಲಂಚ್ ಹಾಕ್ಬೋದು. ಅದ್ರ ಜೊತೆಗೆ ಈ ರೀತಿ ಕ್ಯಾಪ್ ಎಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಹೊರಗಡೆ ತೊಗೊಳ್ತೀವಂದರೆ 300-400 ರುಪೀಸ್ಗೆ ಕಮ್ಮಿನೇ ಇಲ್ಲ. ಹಾಗಾಗಿ ನೀವು ಆರಾಮಾಗಿ ತೊಗೊಳ್ಬೋದು. ಅದ್ರ ಜೊತೆಗೆ ಏನು ವಾಟರ್ ಬಾಟಲ್ ಕೂಡ ಇದೆ. ಇದರಲ್ಲೂ ಕೂಡ ನೀವು ಕಮಿಷನ್ ನೋಡ್ಬೋದು. 16.1% ಕಮಿಷನ್ ಸಿಗ್ತಿದೆ. 255 ರುಪೀಸ್ದು ಪ್ರಾಡಕ್ಟು. 255 ಇಂಟು 16% ಅಂತಲೇ ಹಾಕ್ತೀನಿ. ಓಕೆನಾ? 40 ರುಪೀಸ್ ಸಿಗ್ತಿದೆ ನಿಮಗೆ. ಇದರಲ್ಲಿ ಒಬ್ಬರು ಬೈ ಮಾಡಿದ್ರೆ 40 ರುಪೀಸ್. ಒಬ್ಬರು ಮೆಂಬರ್ಸ್ ಯಾರಾದರೂ ಕ್ಲಿಕ್ ಮಾಡಿ ನಿಮ್ಮ ಲಿಂಕ್ ಥ್ರೂ ಬೈ ಮಾಡಿದ್ರೆ 40 ರುಪೀಸ್ ಸಿಗ್ತಿದೆ ನಿಮಗೆ ಒಂದು ಆರ್ಡರಿಂದ. 40 ಇಂಟು 10% ಅಂದರೆ 400 ಆಯಿತಾ?
ಅದೇ ಒಂದು 50 ಜನ ತೊಗೊಂಡ್ರೆ 2000 ಆಯಿತಾ, ಸಾರಿ 2000 ಆಯಿತು. ಜಸ್ಟ್ ಅದನ್ನೇ ಒಂದು 100 ಜನಕ್ಕೆ ಹಾಕಿ ನೋಡೋಣ. 4000 ರುಪೀಸ್. ಒಂದು ಪ್ರಾಡಕ್ಟ್ ನೀವು ಬೈ ಮಾಡಿ ರಿವ್ಯೂ ವಿಡಿಯೋ ಮಾಡೋದ್ರಿಂದ 4000 ರುಪೀಸ್ ಒಂದು ವಿಡಿಯೋದಿಂದ ಸಿಗ್ತಿದೆ ಅಂದರೆ, ಇದಿಷ್ಟು ನಾನು ಹೇಳಿರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಮಾಡ್ತಾ ಹೋದರೆ ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು, ಎಷ್ಟು ಕಮಿಷನ್ ಬರ್ಬೋದು ಅನ್ನೋದನ್ನ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಓಕೆನಾ. ಇದೇ ರೀತಿ ಲಂಚ್ ಬ್ಯಾಗ್ ಏನಿದೆ ಅಲ್ವಾ, ಅದು ಕೂಡ ಅಷ್ಟೇ. ನೋಡಿ ಇದೆಲ್ಲ ನೋಡಿ, ಮಕ್ಕಳು ಬಾರ್ಬಿ ಇದೆಲ್ಲ ಇರೋದನ್ನ ತುಂಬ ಇಷ್ಟಪಡ್ತಾರೆ. ಸ್ಪೈಡರ್ ಎಲ್ಲ ಇದೆ. ಇದು ಕಾಂಬೋ ಆಫರ್ 2 ಸಿಗ್ತಿದೆ ಅಂದರೆ ಆರಾಮಾಗಿ ಬೈ ಮಾಡ್ತಾರೆ. ಒಬ್ಬರು ಬೈ ಮಾಡಿದ್ರು ಸಾಕು ನಿಮಗೆ ನೋಡಿ 9.6% ಸಿಗ್ತಿದೆ. ಒಂದು 10 ಮೆಂಬರ್ಸ್ 50 ಮೆಂಬರ್ಸ್ ಇದನ್ನು ಬೈ ಮಾಡಿದ್ರು ಅಂದ್ರೂ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಇದೊಂದು ವೀಡಿಯೋದಿಂದನೇ. ಓಕೆನಾ. ಇನ್ನು 4ನೇ ನಮ್ಮದು ಎವರ್ಗ್ರೀನ್ ಪ್ರಾಡಕ್ಟ್ ಬಂದುಬಿಟ್ಟು ಕಿಚನ್ ಐಟಮ್ಸ್, ಅಂದರೆ ಕಿಚನ್ ಕ್ಲೀನಿಂಗ್ ಐಟಮ್ಸ್. ಈ ರೀತಿ ಎಲ್ಲ ಐಟಮ್ಸ್ಗಳು ತುಂಬ ಜನ ಬೈ ಮಾಡ್ತಾರೆ. ನೋಡಿ ಈ ರೀತಿ ಸಿಂಕ್ ಕ್ಲೀನ್ ಮಾಡೋದಾಗಿರ್ಬೋದು, ಸಿಂಕಲ್ಲಿ ಈ ರೀತಿ ಕ್ಲೀನ್ ಮಾಡೋದನ್ನೆಲ್ಲ ನೀವೊಂದು ವೀಡಿಯೋ ಮಾಡಿ ತೋರಿಸಿದ್ರೆ ಸಾಕು, ಈ ರೀತಿ ಮಾಡಿದೆ, ಈ ರೀತಿ ಕ್ಲೀನ್ ಆಯಿತು ಅಂತ. ಜಸ್ಟ್ ಒಂದು ಪ್ರಾಡಕ್ಟು 175 ರುಪೀಸ್ ಪ್ರಾಡಕ್ಟಿಗೆ ಇದಕ್ಕೆ ಎಷ್ಟು ಕಮಿಷನ್ ಸಿಗ್ತಿದೆ ನೋಡಿ. 175 ಇಂಟು 25% ಕಮಿಷನ್ ಸಿಗ್ತಿದೆ ನಿಮಗೆ. ಒಬ್ಬರು ಬೈ ಮಾಡಿದ್ರು ನಿಮಗೆ 43 ರುಪೀಸ್ ಸಿಗ್ತಿದೆ. ಓಕೆನಾ. 43 ರುಪೀಸ್ ಇಂಟು ಕಿಚನ್ ಐಟಮ್ ಆಗಿರೋದ್ರಿಂದ ಎಷ್ಟು ಜನ ಬೈ ಮಾಡ್ತಾರೆ ನಿಮಗೆ ಗೊತ್ತಿದೆ ನೋಡಿ. 43 ರುಪೀಸ್ ಇಂಟು 10 ಮೆಂಬರ್ಸ್ ಬೈ ಮಾಡಿದ್ರು ಅಂದರೆ 430 ರುಪೀಸ್ ಸಿಕ್ತು. ಓಕೆನಾ. ಅದೇ ನಿಮಗೊಂದು 50 ಮೆಂಬರ್ಸ್ ತೊಗೊಂಡ್ರು ಅಂದರೆ 2150 ರುಪೀಸ್ ಸಿಕ್ತು. ಜಸ್ಟ್ 100 ಜನ ತೊಗೊಂಡ್ರು ನಿಮಗೆ ಆರಾಮಾಗಿ 4300 ರುಪೀಸ್ ಬಂತು. ನಮ್ಮದು ಲಾಸ್ಟ್ ಒನ್ ಎವರ್ಗ್ರೀನ್ ಪ್ರಾಡಕ್ಟ್ ಫೆಸ್ಟಿವಲ್ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ಗೆ ಕಾವಳಿ ಆಗಿರ್ಬೋದು, ಈ ರೀತಿ ಎಲ್ಲ ಬರ್ತಿದೆ ಅಂದರೆ ಈ ರೀತಿ ಪ್ರಾಡಕ್ಟ್ಸ್ಗಳನ್ನ ನೋಡಿ. ಇಲ್ಲ ಈ ರೀತಿ ದೀಪಗಳಾಗಿರ್ಬೋದು, ಈ ರೀತಿ ಡೆಕೋರೇಷನ್ನಿಂದು ಹೂವಿನ ಹಾರಗಳು, ಫೆಸ್ಟಿವಲ್ ಟೈಮಲ್ಲಿ ಬೇಕಾಗಿರುವಂಥ ಪ್ರಾಡಕ್ಟ್ಗಳಾಗಿರ್ಬೋದು, ಇಲ್ಲ ನೀವು ಡ್ರೆಸ್ ಕಲೆಕ್ಷನ್ ಮಾಡೋದಾದ್ರು ಕಮಿಷನ್ ನೋಡಿಕೊಂಡು ನೀವು ಮಾಡಬೇಕಾಗಿರುತ್ತೆ. ಡ್ರೆಸ್ ಕಲೆಕ್ಷನು ಮಾಡ್ಬೋದು. ಈ ರೀತಿ ಇದ್ರ ಜೊತೆಗೆ ನಾನು ಇವಾಗ ಏನು ಐಟಮ್ಸ್ಗಳು ತೋರಿಸ್ದೆ ಅದ್ರ ಜೊತೆಗೆ ಇದನ್ನು ಮಾಡ್ಬೋದು. ಒಂದನ್ನೇ ಮಾಡಿ ಅಂತ ಹೇಳಲ್ಲ, ಎಲ್ಲದನ್ನೂ ಮಿಕ್ಸ್ ಮಾಡಿ, ಎಲ್ಲದನ್ನೂ ಮಾಡ್ತಾ ಹೋಗಿ, ಇದನ್ನು ಮಾಡಿ ಅದನ್ನು ಮಾಡಿ, ಎಲ್ಲ ಸೀಸನ್ ಟೈಮಿಗೆ ಎಲ್ಲದನ್ನೂ ಮಾಡ್ತಾ ಹೋಗಿ, ಎಲ್ಲ ರೀತಿಯ ವೀಡಿಯೋಸ್ನು ಮಾಡ್ತಾ ಹೋಗಿ. ಇದರಿಂದ ಕೂಡ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಒಟ್ಟು ಮಾಡ್ದಲೇ ಸುಮ್ಮನೆ ಕುತ್ಕೊಳ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಗಳೆಲ್ಲ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಇದಿಷ್ಟು ಬಂದುಬಿಟ್ಟು ಮೀಶೋದಲ್ಲಿ ನಾವು ಸೆಲ್ ಮಾಡ್ಬೋದಂತಹ ಎವರ್ಗ್ರೀನ್ ಟಾಪ್ 5 ಪ್ರಾಡಕ್ಟ್ಸ್ಗಳು. ಇದಿಷ್ಟನ್ನು ನೀವು ನೋಡಿಬಿಟ್ಟು ಇದೇ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಹೋಗ್ಬೋದು. ಈ ರೀತಿ ನೀವು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿದರೆ ನಿಮಗೂ ಒಂದು ಐಡಿಯಾ ಸಿಕ್ಕಿರ್ಬೋದು ಯಾವ ರೀತಿ ಪ್ರಾಡಕ್ಟನ್ನು ಬೈ ಮಾಡಿ ವಿಡಿಯೋ ಮಾಡೋದ್ರಿಂದ ನಮಗೆ ಕಮಿಷನ್ ಜಾಸ್ತಿ ಬರುತ್ತೆ ಅಂತ. ಓಕೆನಾ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.